ಇನ್ನು ರಘುಚಂದನ್ಗೆ ಚಿತ್ರದುರ್ಗ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಬಿಜೆಪಿ ವಿರುದ್ಧ ಶಾಸಕ ಎಂ ಚಂದ್ರಪ್ಪ ಸಡ್ಡು ಹೊಡೆದಿದ್ದಾರೆ. ಟಿಕೆಟ್ ಬದಲಿಸದೇ ಇದ್ರೆ ರಘುಚಂದನ್ ಪಕ್ಷೇತರವಾಗಿ ಆದರೂ ಸ್ಪರ್ಧೆ ಮಾಡ್ತಾರೆ ಅಂತ ಇಲ್ಲಿ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಸಿಕ್ಕಿರೋದಕ್ಕೆ ಸಾಕಷ್ಟು ಬೇಸರ ವ್ಯಕ್ತಪಡಿಸಿದ್ದಾರೆ ಎಂ ಚಂದ್ರಪ್ಪ. ರಘುಚಂದನ್ಗೆ ಟಿಕೆಟ್ ಬೇಕೇ ಬೇಕು ಅಂತ ಸಾಕಷ್ಟು ಪಟ್ಟು ಹಿಡಿದಿದ್ರು, ಆದರೆ ಅಂತಿಮವಾಗಿ ಸಿಕ್ಕಿಲ್ಲ. ಪಕ್ಷ ನನ್ನ ವಿರುದ್ಧ ಕ್ರಮ ಕೈಗೊಂಡ್ರೆ ಕೈಗೊಳ್ಳಲಿ, ನಾನು ಈ ಮೊದಲೇ ಎಲ್ಲದಕ್ಕೂ ಸಿದ್ಧನಾಗಿದ್ದೇನೆ ಅಂತ ಹೊಳಲ್ಕೆರೆ ಬಿಜೆಪಿ ಶಾಸಕ ಎಂ ಚಂದ್ರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಘುಚಂದನ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಚಿತ್ರದುರ್ಗದಿಂದ, ಆದರೆ ಅಂತಿಮವಾಗಿ ಗೋವಿಂದ ಕಾರಜೋಳ ಅವರಿಗೆ ಮಣೆ ಹಾಕಲಾಯಿತು. ಅದು ಈಗ ಚಂದ್ರಪ್ಪ ಅವರಿಗೆ ತೀವ್ರ ಅಸಮಾಧಾನ ತರಿಸಿದೆ. ಹೀಗಾಗಿ ಬಿಜೆಪಿ ವಿರುದ್ಧವೇ ಶಾಸಕ ಎಂ ಚಂದ್ರಪ್ಪ ಸೆಡ್ಡು ಹೊಡೆದಿದ್ದಾರೆ. ಟಿಕೆಟ್ ಬದಲಾವಣೆ ಮಾಡಲೇಬೇಕು, ರಘುಚಂದನ್ಗೆ ಟಿಕೆಟ್ ಕೊಡಲೇಬೇಕು, ಇಲ್ಲ ಅಂತಂದ್ರೆ ರಘುಚಂದನ್ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಂತೂ ಖಚಿತ ಅಂತ ಅವರು ಹೇಳಿದ್ದಾರೆ. ಪಕ್ಷ ನನ್ನ ವಿರುದ್ಧ ಕ್ರಮ ಕೈಗೊಂಡ್ರೆ ಕೈಗೊಳ್ಳಲಿ, ನಾನು ಈ ಮೊದಲೇ ಎಲ್ಲದಕ್ಕೂ ಸಿದ್ಧನಾಗಿದ್ದೇನೆ ಅಂತ ಎಂ ಚಂದ್ರಪ್ಪ ಹೇಳಿದ್ದಾರೆ. 8 ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಮಗೆ ಬೆಂಬಲ ಕೊಟ್ಟಿರ್ತಕ್ಕಂಥವರು ನಮ್ಮ ಅಭಿಮಾನಿಗಳು ಮುಖ್ಯ. ನಮ್ಮ ಅಭಿಮಾನಿಗಳು ನಮ್ಮ ಕಾರ್ಯಕರ್ತರು ಒಕ್ಕೂರಲಿಂದ ನನಗೆ ಅವಕಾಶ ಏನು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದರ ಮುಂದಿನ ನಡೆಯನ್ನು ನಾನು ಮತ್ತೆ ತಿಳಿಸ್ತೀನಿ. ಅದಕ್ಕೋಸ್ಕರ ನಾನೊಬ್ಬನೇ ನನಗೆ ಅವಕಾಶ ಕೊಟ್ಟ ಮೇಲೆ ನಾನು ಸಾಧಕ ಬದುಕ ಆಲೋಚನೆ ಮಾಡಿ ನಾನು ತಕ್ಷಣಕ್ಕೆ ತಿಳಿಸ್ತೀನಿ. ನಾವು 3ನೇ ತಾರೀಕು ನಾಮಿನೇಷನ್ ಮಾಡಬೇಕು ಅನ್ನೋದು ಕೂಡ ನಾವು ಆಲೋಚನೆ ಮಾಡಿದ್ವಿ. ಇನ್ನೂ ನಾವು ಪಕ್ಕ ಮಾತಾಡಿ ನಿಮ್ಗೆ ತಿಳಿಸ್ತೀವಿ. ನಾವು ಇನ್ನೂ ಕಾಲ ಮಿಂಚಿಲ್ಲ, ಟಿಕೆಟ್ ಕೇಳ್ತಾಯಿದ್ದೀವಿ. ಅವ್ರು ಕೊಡ್ತಾರೆ ಬಿಡ್ತಾರೆ, ಅವ್ರ ನಿರ್ಧಾರ ಅವ್ರು ಏನು ಮಾಡ್ತಾರೆ ನೋಡ್ತೀವಿ. ಅದಾದಮೇಲೆ ತೀರ್ಮಾನ ಮಾಡ್ತೀವಿ. ನಾವು ನಾಮಿನೇಷನ್ ಮಾಡ್ಬೇಕಂತ ಆಲೋಚನೆ ಮಾಡಿದ್ವಿ, ಖಂಡಿತ ಮಾಡ್ತೀವಿ. ನಾವು ವರಿಷ್ಠರಿಗಿಂತ ರಘುಚಂದನ್ಗೆ ಚಿತ್ರದುರ್ಗ ಬಿಜೆಪಿ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಲ್ಲಿ ಬಿಜೆಪಿ ಸ್ವಾಭಿಮಾನಿ ಕಾರ್ಯಕರ್ತರ ಸಭೆ ನಡೆಸಲಾಗಿದೆ. ಈಗಾಗಲೇ ಎಂ ಚಂದ್ರಪ್ಪ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು ಪುತ್ರನಿಗೆ ಟಿಕೆಟ್ ಸಿಗದೇ ಇರೋದಕ್ಕೆ. ಈಗ ಚಿತ್ರದುರ್ಗದಲ್ಲಿ ಬೆಂಬಲಿಗರ ಸಭೆ ನಡೆಸಿದ್ದಾರೆ ತಂದೆ ಮಗ. ಚಿತ್ರದುರ್ಗದಲ್ಲಿ ಬಿಜೆಪಿ ಸ್ವಾಭಿಮಾನಿ ಕಾರ್ಯಕರ್ತರ ಸಭೆ. ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಪುತ್ರ ರಘುಚಂದನ್ ಸಭೆ ನಡೆಸಿದ್ದಾರೆ. ಬೆಂಬಲಿಗ ಕಾರ್ಯಕರ್ತರ ಸಭೆಯಲ್ಲಿ ರಘುಚಂದನ್ ಭಾಷಣ ಮಾಡಿದ್ದಾರೆ. 2019ರಲ್ಲಿ ನಾನು ಚಿತ್ರದುರ್ಗ ಬಿಜೆಪಿ ಟಿಕೆಟ್ ಕೇಳಿದ್ದೆ. 2024ರ ಲೋಕಸಭೆ ಚುನಾವಣೆಯ ಭರವಸೆ ಕೊಟ್ಟಿದ್ರು. ಆ ಸಂದರ್ಭ ಬಿಎಸ್ವೈ ಬಿಎಲ್ ಸಂತೋಷ್ ಭರವಸೆ ಕೊಟ್ಟಿದ್ರು. ಇದೀಗ ಟಿಕೆಟ್ ತಪ್ಪಿಸಿ ಕಾರಜೋಳಗೆ ಟಿಕೆಟ್ ನೀಡಿದ್ದಾರೆ ಅಂತ ಚಿತ್ರದುರ್ಗ ಕ್ಷೇತ್ರದಲ್ಲಿ ಯಾರು ಗಂಡಸರು ಇರಲಿಲ್ವಾ? ಹಾಗಾದ್ರೆ ಮುಧೋಳದಿಂದ ಕರೆದಂದು ಕಾರಜೋಳ ಅವರಿಗೆ ಟಿಕೆಟ್ ಕೊಡಬೇಕಾಯ್ತಾ? ಬೆಂಬಲಿಗ ಕಾರ್ಯಕರ್ತರ ಸಭೆಯಲ್ಲಿ ರಘುಚಂದನ್ ಭಾಷಣದಲ್ಲಿ ಈ ಮಾತನ್ನ ಹೇಳಿದ್ದಾರೆ. ಇವಾಗ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗ ಚಿತ್ರದುರ್ಗದಲ್ಲಿ ಅಸಮಾಧಾನದ ಹೊಗೆ ಭುಗಿಲೇಳ್ತಾ ಇದೆ. ಬಿಜೆಪಿಗೆ ನಿಜಕ್ಕೂ ಕೂಡ ಇದೊಂದು ಮತ್ತೊಂದು ಸವಾಲು ಎದುರಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಎಂ ಚಂದ್ರಪ್ಪ ರಘುಚಂದನ್ ನಡೆ ಏನು ಹಾಗಾದ್ರೆ? ಸುಕನ್ಯಾ, ಏನು ಹೊಳಲ್ಕೆರೆ ಕ್ಷೇತ್ರದ ಬಿಜೆಪಿ ಶಾಸಕ ಎಂ ಚಂದ್ರಪ್ಪ ಅವರ ಪುತ್ರ ರಘುಚಂದ್ರನ್ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಆದ್ರೆ ಹೈಕಮಾಂಡ್ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಈಗಾಗಲೇ ಘೋಷಣೆಯನ್ನ ಮಾಡಿದೆ. ಹೀಗಾಗಿ ರೆಬಲ್ ಆಗಿರ್ತಕ್ಕಂಥ ಎಂ ಚಂದ್ರಪ್ಪ ಮತ್ತು ಅವರ ಪುತ್ರ ರಘುಚಂದ್ರನ್ ಇವತ್ತು ಏನಂತಂದ್ರೆ ಬಿಜೆಪಿ ಸ್ವಾಭಿಮಾನಿ ಕಾರ್ಯಕರ್ತರ ಸಭೆ ಹೆಸರಿನಲ್ಲಿ ಒಂದು ಬೆಂಬಲಿಗರ ಸಭೆಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಬೆಂಬಲಿಗರು, ಕೆಲವು ಮುಖಂಡರು ಮತ್ತು ಅವರ ಪರವಾಗಿರ್ತಕ್ಕಂಥ ಎಲ್ಲಾ ಮುಖಂಡರು ಏನಂತಂದ್ರೆ ಎಂ ಚಂದ್ರಪ್ಪ ಅವರ ನಿರ್ಧಾರವೇ ಅಂತಿಮ, ಅವರು ಎಲೆಕ್ಷನ್ ಪುತ್ರನಿಗೆ ನಿಲ್ಲಿಸೋದಾದ್ರೆ ನಾವು ಅವ್ರ ಪರವಾಗಿ ಹೋರಾಟ ಮಾಡಲು ಸಿದ್ಧರಿದ್ದೀವಿ, ಗೆಲ್ಲಿಸ್ಕೊಂಡು ಬರ್ತೀವಿ ಅಂತಕ್ಕಂಥ ಮಾತುಗಳನ್ನ ಬಹುತೇಕ ಮುಖಂಡರು ಹೇಳಿದ್ರು. ಹೀಗಾಗಿ ಚಂದ್ರಪ್ಪ ಅವರ ಮೇಲೆ ನಿರ್ಧಾರ ನಿಂತಿದೆ. ಈಗ ಈ ಸಂದರ್ಭದಲ್ಲಿ ನಾವು ಕೂಡ ಚಂದ್ರಪ್ಪ ಅವರಿಗೆ ಸಭೆ ಮುಗಿದ ಬಳಿಕ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಇದೇ 3ನೇ ತಾರೀಕು ರಘುಚಂದನ್ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ಇಳಿಬೇಕು ಅಂತಕ್ಕಂಥ ಚಿಂತನೆ ನಡೀತಾ ಇದೆ. ಬಹುತೇಕ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತಕ್ಕಂಥದ್ದು ಖಚಿತ ಆಗಿದೆ. ಆದ್ರೆ ಮತ್ತೊಮ್ಮೆ ಕೆಲ ಮುಖಂಡರ ಜೊತೆ ಚರ್ಚೆ ಮಾಡಿ ನಾನು ಖಚಿತಪಡಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಚಂದ್ರಪ್ಪ ಅವರು ಹೇಳಿದ್ರು. ಅದರ ಜೊತೆಗೆ ಬಿಜೆಪಿ ಒಂದು ವೇಳೆ ನಿಮ್ಮ ವಿರುದ್ಧ ಆಕ್ಷನ್ ಅನ್ನ ತಗೊಂಡ್ರೆ, ಯಾಕಂತಂದ್ರೆ ಹೊಳಲ್ಕೆರೆಯಿಂದ ಬಿಜೆಪಿ ಶಾಸಕರಾಗಿರೋ ಕಾರಣಕ್ಕೆ ಪಕ್ಷ ವಿರೋಧಿ ಚಟುವಟಿಕೆ ಅಡಿಯಲ್ಲಿ ಯಾವುದೇ ಆಕ್ಷನ್ ತಗೊಂಡ್ರೆ ನೀವು ಸಿದ್ಧರಿದ್ದೀರಾ ಅಂತಕ್ಕಂಥ ಪ್ರಶ್ನೆಗೂ ಕೂಡ ಅವರು ಯಾವುದೇ ಮುಲಾಜಿಲ್ಲದೆ ಹೇಳಿದ್ರು, ನಾನು ಆಲ್ರೆಡಿ ಈ ಮೊದಲೇನೆ ಪಕ್ಷ ಯಾವುದೇ ಕ್ರಮ ಕೈಗೊಂಡ್ರು ಸಿದ್ಧನಾಗಿಯೇ ಬಂದಿದ್ದೇನೆ, ಇಲ್ಲವಾದ್ರೆ ಇಷ್ಟೊಂದು ಮುಂದುವರಿತಿದ್ನ ಅಂತಕ್ಕಂಥ ಒಂದು ಖಚಿತ ಮಾತನ್ನು ಕೂಡ ಹೇಳಿದ್ರು. ಹೀಗಾಗಿ ಈ ಸಂದರ್ಭದಲ್ಲಿ ಬಿಜೆಪಿ ಯಾವ ತೀರ್ಮಾನ ಕೈಗೊಳ್ಳುತ್ತೆ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕಿದೆ ಸುಕನ್ಯಾ. ಧನ್ಯವಾದ ಬಸವರಾಜ್.